ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಕೆಜೆಪಿಯ ಹಿರಿಯ ನಾಯಕ ಧನಂಜಯ ಕುಮಾರ್. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ಯಡಿಯೂರಪ್ಪ ಧನಂಜಯ ಕುಮಾರ್ ಸ್ಥಿತಿ ಹೇಗಿದೆ ಅಂತಂದ್ರೆ ನಾ ಘರ್ಕ ನಾ ಘಾಟ್ಕ ಅಂತ ನೋವಾಗಿದೆ. ನಮ್ಮದೇ ಮನೆ ಇದೆ ಅಲ್ಲ. ಎಲ್ಲಿದೆ ಮನೆ? ಕೆಜೆಪಿನ ಬಿಜೆಪಿನ ತೃತೀಯ ರಂಗ ಗೊತ್ತಾಗ್ತಲ್ಲ. ನಾ ಘರ್ಕ ನಾ ಘಾಟ್ಕ ಆಗಿದೆ ಪರಿಸ್ಥಿತಿ. ಖಂಡಿತ ಇಲ್ಲ. ಮೊದಲನೇ ತೀರ್ಮಾನ ಮತ್ತು ಖಚಿತವಾದಂತಹ ತೀರ್ಮಾನ, ಕರ್ನಾಟಕ ಜನತಾ ಪಕ್ಷ ತನ್ನ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ವಿಸರ್ಜನೆ ಆಗಲ್ಲ ಕೆಜೆಪಿ. ಖಂಡಿತ ಇಲ್ಲ. ಇನ್ನೊಂದು ಜೊತೆ ಸೇರೋದು, ಇವತ್ತು ಇನ್ನೊಂದು ಜೊತೆ ಕೂಡೋದಿಲ್ಲ. ಇವತ್ತು ನೋಡಿ, ತಾವು ಬಿಜೆಪಿಯ ಬಗ್ಗೆ ಹೇಳಿದ್ರಿ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳುವಂಥ ಮಾನ್ಯತೆ ಚುನಾವಣಾ ಆಯೋಗದಿಂದ ಸಿಕ್ಕಿದೆ. ಕಾರಣ ಅಂದರೆ ಅವರು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅವರ ಸದಸ್ಯರಿದ್ದಾರೆ ಅಂತ ಹೇಳುವಂಥ ಕಾರಣ. ನಮಗೂ ಕೂಡ ಮಾನ್ಯತೆ ಸಿಕ್ಕಿದೆ. ನಾವು ಒಂದು ರಾಷ್ಟ್ರೀಯ ಪಕ್ಷನೇ, ಆದರೆ ನಾವು ಕೇವಲ ಕರ್ನಾಟಕದಲ್ಲಿ ಮಾತ್ರ ಸದಸ್ಯತ್ವ ಸದ್ಯಕ್ಕೆ ಹೊಂದಿರುವ ಕಾರಣಕ್ಕಾಗಿ ನಮ್ಮನ್ನು ಒಂದು ಪ್ರಾದೇಶಿಕ ಪಕ್ಷ ಅಂತ ಹೇಳುವಂಥ ಆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಪಕ್ಷವಾಗಿ ಅದನ್ನು ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀರ. ಅಂದ್ರೆ ಕೆಜೆಪಿ ನೀವು ಗೆದ್ದಿದ್ದೆ 6 ಸೀಟು, 10% ಓಟ್ ತೊಗೊಂಡಿರಿ. ನಾನು ಜನಪ್ರತಿನಿಧಿ ಕಾಯ್ದೆಯಲ್ಲಿ ಮಾನ್ಯತೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಂತ ಪ್ರತ್ಯೇಕವಾದಂಥ ಮಾನ್ಯತೆ ಕೊಡುವಂಥ ಅಲ್ಲಿ ವ್ಯವಸ್ಥೆ ಇಲ್ಲ. ಕೆಜೆಪಿ ದಿನೇ ದಿನೇ ಕರಗೋ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಕರಗ್ತಾ ಇದೆ. ಎಲ್ಲಿ ಕೆಜೆಪಿ ಬೆಳೀತಾ ಇದೆ. ಅಂದ್ರೆ ಬಿಜೆಪಿ ಜೊತೆ ಕರಗೋಗ್ಬಿಡ್ಬೋದು, ಇನ್ನೊಂದು ಜೊತೆಗೆ ವಿಲೀನ ಆಗ್ಬೋದು. ಇಲ್ಲ, ಇದು ಈ ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ, ವಿಶೇಷವಾಗಿ ಪಕ್ಷಕ್ಕೆ ಬದ್ಧರಾಗಿರುವಂಥ ಕಾರ್ಯಕರ್ತರ ಮನಸ್ಸಿನಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಬಿ ಜೆ ಪಿಯ ಒಳಗಡೆಯಿಂದ ಕೆಲವು ಆಸಕ್ತ ವ್ಯಕ್ತಿಗಳು ಮಾಡ್ತಾ ಇರುವಂಥದ್ದು. ಯಾರು ಅಂತ ನಾನು ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಹೇಳಿಕೆಗಳನ್ನು ಕೊಡ್ತಾ ಇರುವಂಥವ್ರು ಯಾರು? ಒಂದೊಂದು ದಿವಸ ಒಬ್ಬೊಬ್ಬರು ಇವತ್ತೇ ಬಿಜೆಪಿ ರಾಜ್ಯಾಧ್ಯಕ್ಷ ಜೋಶಿ ಹೇಳಿದ್ದಾರೆ, ಡಿಸೆಂಬರ್ 4ರ ನಂತರ ಯಡಿಯೂರಪ್ಪ, ಧನಂಜಯ ಕುಮಾರ್ ಮತ್ತು ಕೆಜೆಪಿ ಬಿಜೆಪಿ ಜೊತೆ ವಿಲೀನ ಆಗುತ್ತೆ ಕೆಜೆಪಿ ಅಂತ ಹೇಳಿದ್ದಾರೆ. ನೋಡಿ, ಜೋಶಿಯವರೇ ಎಲ್ಲ ತೀರ್ಮಾನ ಮಾಡುವಂಥ ಅಧಿಕಾರವನ್ನು ಹೊಂದಿಲ್ಲ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟ ಇದೆ. ಈಗ ನೀವು ಅವರನ್ನು ಕೇಳಿ ಹಾಗಿದ್ರೆ ಮತ್ತೆ ಯಾಕೆ ತಡ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಇಲ್ಲ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕು ಅಂತ. ಅಂದರೆ ಇದು ಒಂದು ರೀತಿಯಲ್ಲಿ ಹೈಡ್ ಅಂಡ್ ಸಿಕ್ ಗೇಮ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಕಣ್ಣು ಮುಚ್ಚಾಲೆ ಆಟ ಯಡಿಯೂರಪ್ಪ ಕೂಡ ಮಾಡ್ತಾರೆ. ಖಂಡಿತ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಬಿಜೆಪಿ. ಲೋಕಸಭಾ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಾವು ಏಕಾಂಗಿ ಹೋರಾಟ ಮಾಡೋದಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ನಾವು ಯಾವುದಾದ್ರೂ ಒಂದು ಪಕ್ಷದ ಜೊತೆಗೆ ಸೀಟು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡ್ತೇವೆ. ಅದರಲ್ಲಿ ನಮ್ಮ ಒಲವು NDA ಕಡೆಗೆ ಅಂತ ಹೇಳುವಂಥದ್ದನ್ನು ಕೂಡ ಸ್ವಚ್ಛವಾಗಿ NDAದವ್ರಿಗೆ ಕರೆಯದೆ ಬರೋರನ್ನ ಕೆರೆಯಲ್ಲಿ ಹೊಡಿ ಅಂತ ಹೇಳ್ತಾರಲ್ಲ ಸರ್ವಜ್ಞ. ಆತ ನಿಮಗೆ ನೀವು ಕರೆದೇ ಇಲ್ಲ, ಅವರು ನಿಮ್ಗೆ ಈಗಲೂ ಕೂಡ NDAದಿಂದ ಒಂದು ಪತ್ರ ಬಂದಿಲ್ಲ, ನಿಮ್ಮನ್ನು ಸೇರಿಸ್ಕೊಳ್ತೀವಿ ಅಂತ ಹೇಳಿಲ್ಲ. ನಾವು ಹೇಳುವಂಥದ್ದನ್ನು ಹೇಳಿದ್ದೇವೆ. ಈಗ ಚೆಂಡು ಅವರ ಅಂಗಳದಲ್ಲಿದೆ, ಅವರು ಅದನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಅಂತ ಹೇಳುವಂಥ ಆ ಒಂದು ತೀರ್ಮಾನದ ಮೇಲೆ ಮುಂದಿನ ಎಲ್ಲ ಆಗು ಹೋಗುಗಳು ತೀರ್ಮಾನ ಆಗ್ತದೆ. ನೀವು ಹೇಳಿದ ಹಾಗೆ ಅವ್ರು ಏನು ಹೇಳಿಲ್ಲ ಅಂತ, ಬೇಡ ಅಂತಲೂ ಹೇಳಿಲ್ಲ, ಬೇಕು ಅಂತ ಹೇಳಿಲ್ಲ. ಹಾಗಾದ್ರೆ ಅದನ್ನೇ ಜೋಶಿ, ನಾನು ಅದಕ್ಕೆ ಹೇಳ್ತಿರೋದು ಯಡಿಯೂರಪ್ಪ ಜೋಶಿ ಧನಂಜಯ ಕುಮಾರ್ ನಾಗಾರ್ಕ ಸ್ಥಿತಿ ಖಂಡಿತ ಹಾಗಿಲ್ಲ. ಜೋಶಿಯವರ ಮಾತನ್ನು ಅಥವಾ ಈಶ್ವರಪ್ಪನವರ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂದರೆ, ಡಿಸೆಂಬರ್ 4 ಉತ್ತರದ 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಆದಮೇಲೆ ನಾವು ಏನು NDA ಮೂಲಕ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳುವಂಥ ಒಂದು ಹೇಳಿಕೆಯನ್ನು ಮಾಡಿದ್ದೇವೆ ಮತ್ತು ಪತ್ರ ಬರೆದಿದ್ದೇವೆ. ಅದರ ಬಗ್ಗೆ ಪರಿಶೀಲನೆ ಮಾಡಿ ತೀರ್ಮಾನ ಕೈಗೊಳ್ತೇವೆ. ಡಿಸೆಂಬರ್ 4ರ ನಂತರ ಕೆಜೆಪಿ ಬಿಜೆಪಿ ಜೊತೆ ವಿಲೀನ ಆಗುತ್ತೆ. ಅದು ಅವರ ತೀರ್ಮಾನದ ಮೇಲೆ ಹೊಂದಿಕೊಂಡಿದೆ. ನಾವು ವಿಲೀನ ಖಂಡಿತ ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದೇವೆ. ಹೈಕಮಾಂಡ್ ಹೇಳುತ್ತೆ ವಿಲೀನ ಆದರೆ ಮಾತ್ರ ಒಪ್ಕೊಳ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಅವ್ರು ಬೇಕಾಗಿಲ್ಲ. ನಾವು ಊಹಾಪೋಹದ ಮಾತುಗಳಿಗೆ ಈಗ ಬೆಲೆ ಕೊಡ್ಲಿಕ್ಕೆ ನೀವೇ ಬಿಟ್ಕೊಡ್ತಾರೆ. ನಾವು ಖಂಡಿತ ನಾವು ಬಹಳ ಸ್ಪಷ್ಟ ಮಾತಿನಲ್ಲಿ ಹೇಳಿದ್ದೇವೆ, ನಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡು ನಿಮ್ಮ ಜೊತೆಗೆ ಸೀಟು ಹೊಂದಾಣಿಕೆ ಮಾಡಿಕೊಳ್ತೇವೆ. ನಾವು ಕೆಲವು ಸೀಟುಗಳ ಸಂಖ್ಯೆಯನ್ನು ಕೂಡ ಹೇಳಿಬಿಟ್ಟಿದ್ದೇವೆ. 10-12 ಸೀಟುಗಳಲ್ಲಿ ನಮ್ಮ ಪ್ರಾಬಲ್ಯ ಇದೆ. ನಾವು 2 ಸೀಟ್ ಬಿಟ್ಕೊಡ್ತೀವಪ್ಪ ಕೆಜೆಪಿಗೆ ಅಂದ್ರೆ ಏನು ಮಾಡ್ತೀರಿ? ಆ ರೀತಿಯ ಒಂದು ಮಾತುಕತೆ ಪ್ರಾರಂಭ ಆಗಲಿ. ಮಾತುಕತೆ ಆದಾಗ ಯಾವ ವ್ಯವಹಾರದ ದೃಷ್ಟಿಯಲ್ಲಿ, ಅಂದರೆ ವ್ಯಾವಹಾರಿಕವಾಗಿ ಯಾರು ಎಲ್ಲಿ ಗೆಲ್ಲಬಹುದು. ಈಗ NDAಗೆ ಭಾಗ ಅಂತ ನಾವು ಆದಮೇಲೆ NDAಗೆ ಒಟ್ಟು ಹೆಚ್ಚು ಸ್ಥಾನಗಳು ಗೆಲ್ಲಬೇಕಲ್ಲ, ಯಾರಿಗೆ ಕೇಂದ್ರದಲ್ಲಿ ಮಂತ್ರಿ ರಾಷ್ಟ್ರೀಯ ನಾಯಕರ ಕೆಲಸ ಮಾಡಿದವರು ಇವತ್ತಿಗೂ NDA ಭಾಗ ಅಂತ ಅವ್ರು ಕನ್ಸಿಡರ್ ಮಾಡೇ ಇಲ್ಲ. ನೀವ್ ಯಾಕೆ ಮೈ ಮೇಲೆ ಬೀಳ್ತಾ ಇದ್ದೀರಿ?
ಅವಸರ ಮಾಡಲಿಕ್ಕೆ ರಾಜಕೀಯದಲ್ಲಿ ಅವಕಾಶ ಇಲ್ಲ ಲಕ್ಷ್ಮಣ್. ಅವಸರ ಮಾಡ್ತಾರೋದು ನೀವೇನೆ. ಖಂಡಿತ ನಾವು ಅವಸರ ಅವ್ರನ್ನ ಮಾಡ್ತಾ ಬಿಜೆಪಿ ಇಲ್ಲ. ಕರೆದು ನಿಮಗೆ ನಮ್ಗೆ ಜೊತೆ ಸೇರಿ ನಾವು ಅಂತ ಹೇಳಿದವರು. ನಾವು ಪದೇ ಪದೇ ಪತ್ರ ಬರೆದಿಲ್ಲ, ಒಂದೇ ಸಾರಿ ಪತ್ರ ಬರೆದಿರೋದು. ದಶಂಬರ 8ರ ಆ ಒಂದು ಫಲಿತಾಂಶಗಳು ಬಂದ ಮೇಲೆ ತನ್ನಿಂದ ತಾನಾಗಿ ಮುಂದೆ ಎಲ್ಲರ ಗಮನ ಲೋಕಸಭಾ ಚುನಾವಣೆ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಡಿಸೆಂಬರ್ 9ಕ್ಕೆ ಕೆಜೆಪಿ ಅಸ್ತಿತ್ವಕ್ಕೆ ಬಂದಿದೆ. ಸೊ ಡಿಸೆಂಬರ್ 9ರ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀರಾ ಅಂತ ಅವರು ಏನು ತೀರ್ಮಾನ ಮಾಡ್ತಾರೆ ಅದರ ಆಧಾರದಲ್ಲಿ ಮುಂದಿನದು ಎಲ್ಲವೂ ಕೂಡ ಹೀಗೆ ಅಂತ ಹೇಳಿ ಕರಾರುವಾಕ್ಕಾಗಿ ತೀರ್ಮಾನ ಆಗುತ್ತೆ. ನಾನು ಬಿಜೆಪಿಯನ್ನ ಇಟ್ಕೊಂಡು ಹೇಳ್ತೀನಿ. ಬಿಜೆಪಿ ಅವರು ಯಡಿಯೂರಪ್ಪನವರು ಬಿಜೆಪಿ ಸೇರ್ಲಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಬಿಜೆಪಿ ಸೇರಲ್ಲ. ಖಂಡಿತ ಸೇರೋದಿಲ್ಲ, ಹಾಗೇ ಸೇರೋದಿಲ್ಲ. ಮತ್ತೆ ಹೇಗೆ ಸೇರೋದು? ಸಾಧುವಾದಂಥ ವಿಷಯಗಳ ಬಗ್ಗೆ ಚರ್ಚೆಗಳಾಗಿ ನಿಜವಾಗಿಯೂ ನಾವು ನಂಬಿರುವಂಥ ವಿಚಾರಗಳಿಗೆ, ಅದರಲ್ಲಿಯೂ ಕೂಡ ಪ್ರಮುಖವಾಗಿ ನಾವು ಹೇಳಿರುವಂಥದ್ದೇನು, ನಾವು ಕರ್ನಾಟಕದ ಹಿತವನ್ನು ಕಾಯುವ ಹಾಗೆ ಆಗಬೇಕು. ಈಗ ಲೋಕಸಭಾ ಚುನಾವಣೆಯನ್ನು ನಾವು ಸ್ಪರ್ಧೆ ಮಾಡುವಂಥದ್ದು ದೃಷ್ಟಿ ಕೂಡ ಕರ್ನಾಟಕದ ಹಿತವನ್ನು ಕಾಯಬೇಕು. ಈಗ ನಾವು ಅನೇಕ ಸಾರಿ ಹಿಂದೆ ಕೂಡ ಬಿಜೆಪಿ ಜೊತೆ ವಿಲೀನ ಆಗಬೇಕಾದರೆ ಅಡ್ಡಿ ಆಗ್ತಾ ಇರೋದು ಶೋಭಾ ಕರಂದ್ಲಾಜೆ, ಧನಂಜಯ ಕುಮಾರ್. ಯಾರು ಹೇಳಿದ್ದು? ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ಎಲ್ಲಿ ಯಡಿಯೂರಪ್ಪನವರ ಅಲ್ಲ ಅದೇನ ಟಾಮ್ ಹೊಡಿತಾರ ಬಹಿರಂಗವಾಗಿ ಎಲ್ಲಾದ್ರೂ ಹೇಳಿದ್ದಾರೆ. ಸೊ ಆಯ್ತು, ಯಡಿಯೂರಪ್ಪನವರು ಬಿಜೆಪಿಗೆ ಹೋಗೋದಾದ್ರೆ ನೀವು ಹೋಗಿ ಅಂತ ಹೇಳ್ತೀರಾ? ಯಾರನ್ನು? ಒಬ್ಬರನ್ನು? ಯಡಿಯೂರಪ್ಪನವ್ರನ್ನ. ಯಡಿಯೂರಪ್ಪ ಒಬ್ಬರು ಎಂದೂ ತೀರ್ಮಾನ ಕೈಗೊಳ್ಳೋದಿಲ್ಲ ಲಕ್ಷ್ಮಣ್. ನಾವೆಲ್ಲ ಕೂಡ ಯಡಿಯೂರಪ್ಪನವರ ಜೊತೆಗಿರುವಂಥವರು. ನಮ್ಮ ಜೊತೆಗೆ ಬಿಟ್ಟು ಹೋಗಬೇಡ ಅಂತ ಹೇಳ್ತೀರಾ? ಖಂಡಿತ ನಮ್ಮ ಜೊತೆಗೆ ಅವರು ಸಲಹೆ ಮತ್ತು ಪರಾಮರ್ಶೆ ಮಾಡದೇನೆ ಯಾವುದೇ ತೀರ್ಮಾನಕ್ಕೆ ಬರೋದಿಲ್ಲ, ನಮಗೆ ವಿಶ್ವಾಸ ಇದೆ. ಸೊ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾರೆ ಯಡಿಯೂರಪ್ಪನವ್ರಿಗೆ? ಹಾಗೇನಿಲ್ಲ, ನಮ್ಮನ್ನು ಬಿಟ್ಟು ಅವರು ಹೋಗೋದೇ ಇಲ್ಲ. ಈಗ ನಮ್ಮೊಳಗೆ ನಮ್ಮ ಮಧ್ಯದಲ್ಲಿ ನೀವು ಯಡಿಯೂರಪ್ಪ ಬೇರೆ, ಶೋಭಾ ಬೇರೆ. ಅಲ್ಲ, ಬಿಜೆಪಿ ತಿಳ್ಕೊಂಡಿರೋದು ನಮಗೆ ಮೇನ್ ಯಡಿಯೂರಪ್ಪನವ್ರು ಬರಲಿ, ಧನಂಜಯ ಕುಮಾರ್ ಬೇಡ, ಶೋಭಾ ಬೇಡ, ಅವರೇ ದಾರಿ ತಪ್ಪಿಸ್ತಾರೆ ಯಡಿಯೂರಪ್ಪನವ್ರನ್ನ. ಎಲ್ಲಿ ದಾರಿ ತಪ್ಪಿಸಿದ್ದು? ಕೆಜೆಪಿ ಕಟ್ಟಿಸಿದ್ ನೀವೇನೆ. ಮತ್ತೆ ಈಗ ಇಲ್ಲಿನ ಮತ್ತೊಂದು ಕಡೆ ಮೈತ್ರಿ ಶುರು ಮಾಡಿದ್ ನೀವೇನೆ. ಯಡಿಯೂರಪ್ಪನವರು ಬಿ ಜೆ ಪಿಯನ್ನು ಬಿಟ್ಟು KJP ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದಾಗ ಅವರ ಜೊತೆಗೆ ನಿಂತವರು ನಾವಾಗಿ ಹೋಗಿ KJPಯನ್ನು ಪ್ರಾರಂಭ ಮಾಡಿ ಆನಂತರ ಯಡಿಯೂರಪ್ಪನವರು ಬನ್ನಿ ಅಂತ ಹೇಳಿ ಮಾಡಿದ್ದಲ್ಲ. ಅದು ಒಂದು ವ್ಯಾವಹಾರಿಕ ಕಾರಣಕ್ಕಾಗಿ ಮೊದಲು ಅಧ್ಯಕ್ಷ ಆಗಿದ್ದೆ. KJP ಅಧ್ಯಕ್ಷರಾಗಿ ತಾವೇನೆ, ಹಾಗಾಗಿ ದಾರಿ ತಪ್ಪಿಸೋರು ತಾವೇನೆ. ನಾನು ಅಧ್ಯಕ್ಷ ಆಗಬೇಕು ಅಂತಿದ್ರೆ ಯಡಿಯೂರಪ್ಪನವರ ಆದೇಶ ಪ್ರಕಾರನೇ, ಯಡಿಯೂರಪ್ಪನವರ ಆಶಯ ಪ್ರಕಾರನೇ KJPಯ ಅಧ್ಯಕ್ಷನಾಗಿ ನಾನು 1 ತಿಂಗಳು ಕೆಲಸ ಮಾಡಿದ್ದು ಹೌದು. ಕಾಂಗ್ರೆಸ್ ಎಷ್ಟು ರೂಪಾಂತರ ಆಯಿತು? ಹಳೇ ಕಾಂಗ್ರೆಸ್ಸು, ನಾನು ಅದಕ್ಕೆ ರೂಪಾಂತರ ಸ್ಥಿತಿಯಲ್ಲಿ ರೂಪಾಂತರ ಆಗ್ತಾ ಇದೆ KJP. 1 ವರ್ಷದೊಳಗಡೆ KJP ಅನೇಕ ಮಗ್ಗಲುಗಳನ್ನು ಬದಲಾಯಿಸಿ ರೂಪಾಂತರ ಹೊಂದಿ ಮತ್ತೆ ಬಿಜೆಪಿ ತನ್ನ ಮನೆ ಹತ್ರ ಹೋಗ್ತಾ ಇದೆ ಅನ್ನುವಂಥ ಮಾತಿದೆ. ಈಗ ನೋಡಿ, ನಾನು ಅದನ್ನು ಹೇಳ್ತಾ ಇರುವಂಥದ್ದು, ಈ ರಾಜಕೀಯ ಪಕ್ಷ ಅಂತ ಹೇಳುವಂಥದ್ದು ಜನಸೇವೆಗೆ ಒಂದು ವೇದಿಕೆ. ಯಡಿಯೂರಪ್ಪ ಬಿಜೆಪಿ ಹೋಗುವಾಗ ಧನಂಜಯ ಕುಮಾರ್ ನನ್ನ ಜೊತೆ ಬನ್ನಿ, ಶೋಭಾ ನನ್ನ ಜೊತೆ ಬನ್ನಿ ಅಂದ್ರೆ ತಾವು ಹೋಗಲ್ವಾ? ಖಂಡಿತ ಹೋಗ್ತೇವೆ. ಯಡಿಯೂರಪ್ಪ ಎಲ್ಲಿರ್ತಾರೋ ಅಲ್ಲಿ ನಾವು ಇರ್ತೇವೆ. ಧನಂಜಯ ಕುಮಾರ್ ಜೊತೆ ಅನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.